यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः देवाय तस्मै नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् शङ्कराचार्यसच्छिष्यं ज्ञानिराजं तपोनिधिं नैष्कर्म्यसिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु ಭಕ್ತರು ಭಗವದ್ಭಕ್ತರು ಮುಮುಕ್ಷು ಸಾಧಕರು ಜಿಜ್ಞಾಸೆಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ ಚೌತಿ ವಾರ ಗುರುವಾರ. ಇಂದು ಪುಷ್ಯ ನಕ್ಷತ್ರ, ವ್ಯಾಘಾತ ಯೋಗ, ವಣಿಕರಣ ಗುರುವಾರ.
2026 ಇಸವಿ ಜೂನ್ ಮಾಹೆಯಲ್ಲಿ 18ನೇ ತಾರೀಖಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಯತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಧರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ 3ನೇ ಅಧ್ಯಾಯ 41ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. 3:41 ಶ್ರೀ ಸುರೇಶ್ವರಾಚಾರ್ಯ ಉವಾಚ ಏಷ ಆತ್ಮ ಸ್ವಯಂ ಜ್ಯೋತಿಃ ರವಿ ಸೋಮಾಗ್ನಿವಾಕ್ಷುಸಃ ಇತೇಶ್ವಸ್ತಂ ದೃಗೇ ವಾಸ್ತೆ ಭಾಸಯಂ ಚಿತ್ತಚೇಷ್ಟಿತಂ. ಶ್ಲೋಕಕ್ಕೆ ಪೂರ್ಣ ಅರ್ಥ ಆಯ್ತು. ಗುರುವಿನ ಸ್ಮರಣೆಯ ಮಹಿಮೆ, ಗುರುವಿನ ಸ್ಮರಣೆಯ ಶಕ್ತಿ ಎಷ್ಟಿದೆ ಎನ್ನುವಂತಹದ್ದು ನನ್ನ ಅನುಭವ ಬಂದಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳೇ ಇಲ್ಲಿ ಸ್ವಯಂ ಜ್ಯೋತಿ ಇದೆ ಗುರುಗಳೇ. ಈಗ ಪದಚ್ಛೇದ ಮಾಡ್ತೇನೆ ನೋಡ್ಕೊಳ್ಳಿ. ಏಷಃ ಪ್ರಥಮಂ ಪದಂ ಆತ್ಮ ದ್ವಿತೀಯಂ ಪದಂ ಸ್ವಯಂ ಜ್ಯೋತಿಃ ತೃತೀಯಂ ಪದಂ ರವಿ ಸೋಮಾಗ್ನಿವಾಕ್ಷೋ ಚತುರ್ಥಂ ಪದಂ ಸಹ ಪಂಚಮಂ ಪದಂ ಇತೇಷು ಷಷ್ಠಂ ಪದಂ ಅಷ್ಟಂ ಸಪ್ತಮಂ ಪದಂ ದೃಕ್ ಅಷ್ಟಮಂ ಪದಂ ಏವ ನವಮಂ ಪದಂ ಆಸ್ತೆ ದಶಮಂ ಪದಂ ಭಾಸಯನ್ ಏಕಾದಶಂ ಪದಂ ಚಿತ್ತಚೇಷ್ಟಿತಂ ದ್ವಾದಶಂ ಪದಂ. 12 ಪದಾತ್ಮಕ ಶ್ಲೋಕಃ. ಸ್ವಯಂ ಜ್ಯೋತಿಃ ಪ್ಲಸ್ ರವಿ. ಸ್ವಯಂ ಜ್ಯೋತಿಃ ಕಟ್ಟ ಕಡೆಯ ಅಕ್ಷರ ಯಾವುದು? ತಿಹಿ. ಅದರಲ್ಲಿ ಕಟ್ಟ ಕಡೆಯ ಅಕ್ಷರ ಯಾವುದು? ವಿಸರ್ಗ. ಜ್ಯೋತಿಃ ಎಂಬುವಂತಹ ವಿಸರ್ಗ. ವಿಸರ್ಗದ ಮುಂದೆ ಜ್ಞಾಪಕ ಕರೆಕ್ಟ್ ಕೇಳಿ. ವಿಸರ್ಗದ ಮುಂದೆ ರಕಾರ ಬಂದಾಗ ವಿಸರ್ಗದ ಹಿಂದಿನ ಅಕ್ಷರಕ್ಕೆ ದೀರ್ಘ ಬರಬೇಕು. ಒಂದು ವ್ಯಾಕರಣ ನಿಯಮ, ಒಂದು ಸೂತ್ರ ಹೇಳ್ತಾರೆ. ರೋರಿ ಸೂತ್ರ ಬರ್ಕೊಂಡಿರಿ, ಚೆಕ್ ಮಾಡಿ. ಆಮೇಲೆ ರೋರಿ ಚೆನ್ನಾಗಿದೆ. ರೋಹೋ ಇ ರೋರಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಒಂದು ವಿಸರ್ಗ, ಜ್ಯೋತಿ ವಿಸರ್ಗ, ಹಿಂದ್ಗಡೆಯಲ್ಲಿ ತಿ ಇದೆ, ಹ್ರಸ್ವ ಇದೆ. ವಿಸರ್ಗದ ಮುಂದೆ ರಕಾರ ಬಂದಿದೆ. ಯಾವುದೇ ವಿಸರ್ಗದ ಮುಂದೆ ರ ರಾ ರಿ ರೇ ರೇ ಇತ್ಯಾದಿ ರಕಾರ ಬಂದಾಗ ವಿಸರ್ಗದ ಹಿಂದಿನ ಅಕ್ಷರಕ್ಕೆ ದೀರ್ಘ ಬರಬೇಕು. ಒಂದು ಮುಂದಾಕ ಉದಾಹರಣೆ ಗೊತ್ತ. ಬಾಲ ರಮತೆ ಅಂತಿದೆ, ಅಲ್ಲಿ ಬಾಲ ರಮತೆ ಅಂತ ಹಾಕ್ತೀವಿ. ಇನ್ನೊಂದು ಗುರು ರಮತೆ, ಗುರು ರಮತೆ, ದೀರ್ಘ ಬರಬೇಕು. ಆದ್ದರಿಂದ ಏಷ ಆತ್ಮ ಸ್ವಯಂ ಜ್ಯೋತಿ ಕರೆಕ್ಟ್. ಓದುವಾಗ ಏಷ ಆತ್ಮ ಸ್ವಯಂ ಜ್ಯೋತಿ ರವಿ ಸೋಮಾಗ್ನಿ ವಾಕ್ಷುಸಃ ಅನ್ನುವುದು ಕರೆಕ್ಟ್. ಪ್ರಿಂಟಿಂಗ್ ಸರಿಯಾಗಿದೆ, ನಾ ಪದಚ್ಛೇದ ಮಾಡಿದ್ದು ಸರಿಯಾಗಿದೆ, ವ್ಯಾಕರಣ ನಿಯಮವು ತಿಳ್ಕೊಳ್ಬೇಕು. ಈ ಸಂಸ್ಕೃತದಲ್ಲಿ ಸಂಧಿ ಪ್ರಕರಣ ಅಂತ ಒಂದಿದೆ, ತುಂಬಾ ಚೆನ್ನಾಗಿದೆ. ನನಗೆ ಪರಮ ಪೂಜ್ಯ
ಸಚ್ಚಿದಾನಂದೇಂದ್ರ ಸ್ತುತಿ. ಸ್ವಾಮಿಗಳವರು ಸಂಧಿ ಪ್ರಕರಣವನ್ನ ಹೊಸದಾಗಿ ಪಾಠ ಮಾಡಿಬಿಟ್ಟಿದ್ದಾರೆ. ಸಂಧಿ ಪ್ರಕರಣಂ ತುಂಬಾ ಚೆನ್ನಾಗಿದೆ. ಅದು ಫಂಡಮೆಂಟಲ್. ಸಂಸ್ಕೃತ ಭಾಷೆ ಅರ್ಥವಾಗ್ಬೇಕಾದ್ರೆ, ಸಾಹಿತ್ಯ ಅರ್ಥವಾಗ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಸಂಧಿ ಪ್ರಕರಣವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಕಷ್ಟ ಅದು. ಅದನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಪಾಠ ಮಾಡಿದ್ದಾರೆ. ಅಂತ ಪೂಜ್ಯ ಸದ್ಗುರುಗಳಿಗೆ ನನ್ನ ಕೃತಜ್ಞತಾ ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮ. ಒಟ್ಟು 12 ಪದಗಳಾಯ್ತು. ಮತ್ತೊಮ್ಮೆ ಪದ ವಿಭಾಗ ಮಾಡ್ತೇನೆ, ಗುರ್ತು ಮಾಡ್ಕೋಬೇಕು. ಇದು ಸಾರ್ವತ್ರಿಕ ಸಂದೇಶ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎನ್ನುವ ಭೇದವಿಲ್ಲ. ಸನ್ಯಾಸಿ, ಬ್ರಹ್ಮಚಾರಿ, ಗೃಹಸ್ಥ ಎನ್ನುವ ಭೇದವಿಲ್ಲ. ಹಿಂದೂ, ಕ್ರಿಶ್ಚಿಯನ್ನು, ಮಾಮಳನನ್ನುವಂತ ಭೇದವಿಲ್ಲ. ಎಲ್ಲ ಮಾನವರಿಗೂ ಸಮಾನವಾಗಿ ಅನ್ವಯವಾಗುವಂತಹ ಶಾಸ್ತ್ರ ವೇದಾಂತ ಶಾಸ್ತ್ರ. ಇಲ್ಲಿ ಮಡಿ ಮೈಲಿಗೆ ಬೇಕಾಗಿಲ್ಲ. ಸ್ನಾನ ಸಂಧ್ಯಾ ಜಪತಪಾದಿಗಳು ಬೇಕಾಗಿಲ್ಲ. ವಿಭೂತಿ, ಕಚ್ಚೆ ಪಂಚೆ, ಆಮೇಲೆ ನಾಮ ಮುದ್ದೆ ಅವು ಬೇಕಾಗಿಲ್ಲ. ಬೇಕಾದ್ದೇನು ಎರಡೇ, ಒಂದು ಚಿತ್ತ ಶುದ್ಧಿ, ಇನ್ನೊಂದು ಮುಮುಕ್ಷುತ್ವ. ಅಷ್ಟಿದ್ದು ಬಿಟ್ರೆ ಫಕ್ಲಾಸ ಕಷ್ಟ. ಈಗ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಶ್ಲೋಕಕ್ಕೆ ತುಂಬಾ ಗ್ರ್ಯಾಂಡ್ ಆಗಿದೆ. ಏಷ ಆತ್ಮ ಸ್ವಯಂ ಜ್ಯೋತಿ. ಅರ್ಥ ಆಯ್ತು. ಈ ಆತ್ಮನು ಯಾವ ಆತ್ಮ? ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯದಲ್ಲಿ ನೆನ್ನೆ ಹೇಳಿದ್ದಾರೆ. ನಿರಸ್ತಾಶೇಷ ಯುಷ್ಮದ ಅಹಮಃ, ಎಲ್ಲ ಯುಷ್ಮ ದೋಷಗಳನ್ನು ತಳ್ಳಿ ಹಾಕಲ್ಪಟ್ಟಂತ ಅಹಂ ಇದಾನಲ್ಲ, ಇವನೇ ಆತ್ಮ. ಹೇಗಿದ್ದಾನೆ? ಸ್ವಯಂ ಜ್ಯೋತಿ. ಈಶಃ ಆತ್ಮ, ಇವನೇ ಆತ್ಮ, ಇವನೇ ಪ್ರತ್ಯಗಾತ್ಮ, ಇವನೇ ಬ್ರಹ್ಮ, ಇವನು ಸ್ವಯಂ ಜ್ಯೋತಿಯಾಗಿದ್ದಾನೆ. ಸಹ ಈ ಆತ್ಮನು ರವಿ, ಸೋಮ, ಅಗ್ನಿ, ವಾಕ್ಷು ಅಸ್ತಂ ಇತೇಷು ಅಸ್ತಂ ಇತೇಷು ಅಸ್ತಂ ಗತೇಷು ದೃಕು ಏವ ಚೇಷ್ಟಿತಂ ಭಾಸಯನ್ ಆಸ್ತೆ. ಅಬ್ಬಾ, ಅದ್ಭುತವಾಗಿದೆ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಇಂಟ್ರಡಕ್ಷನ್ ಬರೆದಿದ್ದಾರೆ. ಕಥಂ ಪುನಃ ಅಯಮರ್ಥ ಅವಸೀಯತೆ ಅಹಂ ವ್ಯಾಜೇನ ಅತ್ರ ಆತ್ಮಾರ್ಥ ಬಬೋಧಯಿಷಿತಃ ಇತಿ. ಅಹಂ ವ್ಯಾಜೇನ, ಅಹಂ ಅನ್ನುವಂಥ ನೆಪದಿಂದ, ಅಹಂ ಅನ್ನುವ ಶಬ್ದವನ್ನ ತೆಗೆದುಕೊಂಡು ಅದರ ನೆಪದಿಂದ ಅತ್ರ ಇಲ್ಲಿ ಆತ್ಮಾರ್ಥ ಪ್ರತ್ಯಗಾತ್ಮ ಎನ್ನುವ ವಸ್ತುವು ಬುಬೋಧಯಿಷಿತಃ, ಬೋಧಯಿತುಂ ಇಷ್ಟಃ, ಬುಬೋಧಯಿಷಿತಃ, ಬೋದ್ಧುಂ ಇಷ್ಟಃ, ಬುಭುತ್ಸಿತಃ. ಬುಬೋಧಯಿಷಿತಃ, ಬೋಧಯಿತುಂ ಇಷ್ಟಃ. ಇಲ್ಲಿ ಅಹಂ ವ್ಯಾಜದಿಂದ, ಅಹಂ ನೆಪದಿಂದ ಪ್ರತ್ಯಗಾತ್ಮನನ್ನ ತಿಳಿಸಬೇಕೆಂದು ಶ್ರುತಿಗೆ ತಾತ್ಪರ್ಯ ಉಂಟು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಏತತ್ ಕಥಂ ಅವಸೀಯತೆ, ಹೇಗೆ ಗೊತ್ತಾಗುತ್ತೆ? ಹೇಳ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತಿದ್ಯಪ್ಪ. ಎಲ್ಲಿ? ಬೃಹದಾರಣ್ಯಕದಲ್ಲಿ ಅಹಂ ಶಬ್ದವನ್ನು ಇಟ್ಕೊಂಡು ಪ್ರತ್ಯಗಾತ್ಮನನ್ನು ಹೇಳ್ತಾ ಇದ್ದಾರೆ. ಆ ಪ್ರತ್ಯಗಾತ್ಮನೇ ಇಲ್ಲಿ ಬುಬೋಧಯಿಷಿತ ಅರ್ಥ, ತಿಳಿಸಲ್ಪಡಬೇಕೆಂದು ಇಷ್ಟವಾಗಿರುವ ತತ್ವ ಅಂತ ಅರ್ಥ ಮಾಡ್ತಾ ಇದ್ದೀರಲ್ಲ. ಏತದ್ ಕಥಂ ಅವಸೀಯತೆ, ನಮ್ಗೆ ಹೇಗೆ ಗೊತ್ತಾಗುತ್ತಿದ್ದು? ಹೌ ಡು ವಿ ಕನ್ಕ್ಲೂಡ್? ಹೌ ಡು ವಿ ಡಿಸೈಡ್? ಹೌ ಡು ವಿ ರಿಸಾಲ್ವ್? ನೀವು ಹೇಳ್ಬಿಟ್ರಿ ಹೇಗೆ ಗೊತ್ತಾಗುತ್ತೆ? ಅಲ್ಲಿರುವುದು ಅಹಂ ಬ್ರಹ್ಮಾಸ್ಮಿ, ನೀವು ಅರ್ಥ ಮಾಡುತ್ತಿರುವುದು ಪ್ರತ್ಯಗಾತ್ಮ. ಅಹಂ ಅನ್ನುವ ನೆಪದಿಂದ ಅಹಮರ್ಥವನ್ನ ಸ್ವೀಕಾರ ಮಾಡಿ
ಅದರ ಮುಖಾಂತರವಾಗಿ ಪ್ರತ್ಯಗಾತ್ಮನೆಂಬ ಅರ್ಥವನ್ನ ತಿಳಿಸಬೇಕೆಂದು ಶ್ರುತಿಗೆ ತಾತ್ಪರ್ಯ ಎನ್ನುವುದನ್ನ ನಾವುಗಳು ಕಥಮವಸೀಯತೆ ಹೇಗೆ ತಿಳ್ಕೊಳ್ಬೇಕು ಅಂದರೆ ಉತ್ತರ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಏಷ ಆತ್ಮ ಸ್ವಯಂ ಜ್ಯೋತಿ ರವಿ ಸೋಮಾಗ್ನಿವಾಕ್ಷುಸಃ ಇತೇಶ್ವಸ್ತಂ ತ್ರಿಗೇ ಭಾಸ್ತೆ ಭಾಸಯಂಚಿತ್ತ ಚೇಷ್ಟಿತಂ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ಅನ್ವಯವನ್ನು ಹೇಳಿ ಅರ್ಥ ಹೇಳ್ತೇನೆ. ಅನ್ವಯ 2 ಸಲ ಹೇಳಿದ್ದೇನೆ, ಪುನಃ ಹೇಳ್ತೇನೆ. ಏಷಃ ಈ ಅಹಂಕಾರವು ಎಲ್ಲಿ ಅಹಂ ಶಬ್ದದಿಂದ ಸೂಚಿತವಾಗಿರುವ ಏಷಃ ಈ ಅಹಮ್ಮು ಸ್ವಯಂ ಜ್ಯೋತಿ ಆತ್ಮ ಸ್ವಯಂ ಜ್ಯೋತಿ ಸ್ವರೂಪನಾದ ಪ್ರತ್ಯಗಾತ್ಮನಾಗಿದ್ದಾನೆ. ಈ ಅಹಂ ಅನ್ನುವಂತಹದ್ದು ಕರ್ತೃವಾದ ಭೋಕ್ತೃವಾದ ಶರೀರೋಪಾಧಿಕನಾದ ಸಂಸಾರಿಯಾದ ಜೀವಾತ್ಮನು ಅಲ್ಲ. ಏಷಃ ಇವನು ಕಹ ಅಹಂ ಸ್ವಯಂ ಜ್ಯೋತಿ ಆತ್ಮ ಸ್ವಯಂ ಜ್ಯೋತಿ ಪ್ರತ್ಯಗಾತ್ಮ ಸ್ವಯಂ ಜ್ಯೋತಿ ಸ್ವರೂಪನಾದ ಪ್ರತ್ಯಗಾತ್ಮನಾಗಿದ್ದಾನೆ. ಇದು ಎಂಥ ಉದಾತ್ತವಾದ ಸಂದೇಶ. ನಾನು ಸುಬ್ರಾಜ ಶರ್ಮನಲ್ಲ, ನಾನು 78 ವರ್ಷದ ಮನುಷ್ಯನಲ್ಲ, ನಾನು ಗಂಡಸಲ್ಲ, ನಾನು ಬ್ರಾಹ್ಮಣನು ಅಲ್ಲ. ಯಾರು ನಾನು? ಅಹಂ ಅಹಂ ಸ್ವಯಂ ಜ್ಯೋತಿ ಆತ್ಮ ಸ್ವಯಂ ತಾನೇ ತಾನಾಗಿ ಜ್ಯೋತಿ ಬೆಳಗುತ್ತಿರುವ ಆತ್ಮನಾಗಿದ್ದೇನೆ ಎಂದು ಎಲ್ಲ ಮುಮುಕ್ಷುಗಳು ತಮ್ಮನ್ನ ತಿಳಿದುಕೊಳ್ಳಬೇಕು. ಸ್ವಯಂ ಜ್ಯೋತಿ ಅಂದ್ರೇನು? ಸ್ವಯಮೇವ ಜ್ಯೋತಿ ಸ್ವಯಂ ಜ್ಯೋತಿ, ತಾನೇ ತಾನಾಗಿ ಬೆಳಗುತ್ತಿರುವವನು. ಅಂದರೆ ರವಿ ಸೋಮ ಅಗ್ನಿ ವಾಕ್ಷೋ ಸಪ್ತಮಿ ಬಹುವಚನ. ರವಿಶ್ಚ ಸೋಮಶ್ಚ ಅಗ್ನಿಶ್ಚ ವಾಕ್ಚ ರವಿ ಸೋಮಾಗ್ನಿ ವಾಚ ಸ್ತ್ರೀಲಿಂಗ. ತಾಸು ರವಿ ಸೋಮಾಗ್ನಿ ವಾಕ್ಷೋ. ಏನ್ ಪ್ರಯೋಗ ಮಾಡಿದ್ದ ಸ್ವರೇಶ್ವರಾಚಾರ್ಯರು? ಬ್ರಹ್ಮಾನಂದ. ಇದಲ್ವೇಂದ್ರೆ ಬ್ರಹ್ಮಾನಂದ. ಜಿಲೇಬಿ ತಿಂದೆ ಬ್ರಹ್ಮಾನಂದ, ತಪ್ಪು. ಜಾಮೂನ್ ತಿಂದೆ ಬ್ರಹ್ಮಾನಂದ, ತಪ್ಪು. ಅವೆಲ್ಲವೂ ತಾತ್ಕಾಲಿಕ. ಮುಮುಕ್ಷ ಸಾಧಕರಿಗೆ, ಸನ್ಯಾಸಿ ಪುಂಗವರಿಗೆ ಇಂಥ ಉಪದೇಶಗಳು ನಿಜವಾಗಿಯೂ ಪರಮಾನ್ನ ಪಂಚಾಮೃತ ಮುಷ್ಟಾನ್ನ. ಇಲ್ಲಿ ಅನ್ವಯ ನೋಡ್ಕೊಳ್ಳಿ. ರವವು ಸಪ್ತಮಿ ಏಕವಚನ, ಇಕಾರಾಂತ ಪುಲ್ಲಿಂಗ ರವಿ ಶಬ್ದ. ಯಾವುದರಂತೆ? ಆ ರವಿ ಶಬ್ದವನ್ನ ಹರಿ ಶಬ್ದವತೆ. ರವಿ ರವಿ ರವಯ ರವೌ ಅರವಯೋ ರವಿಷು. ಇಲ್ಲಿ ರವೌ ಸಪ್ತಮಿ ಏಕವಚನ. ಸೋಮ ಶಬ್ದ ಅಕಾರಾಂತ ಪುಲ್ಲಿಂಗ. ಸೋಮ 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 ರಾಮ ಶಬ್ದದಂತೆ ಸೋಮೇ. ಅಗ್ನಿ ಶಬ್ದ ಇಕಾರಾಂತ ಪುಲ್ಲಿಂಗ. ಅಗ್ನೌ ವಾಕ್ ಶಬ್ದ ವಾಚಿ ಸೇರಿಸ್ಕೊಂಡು ರವಿ ಸೋಮಾಗ್ನಿ ವಾಕ್ಷೋ. ರವೌ ಸೋಮೇ ಅಗ್ನೌ ವಾಚಿ ಚ. ಅಸ್ತಂ ಗತೇಶು ಸತಿ ಸಪ್ತಮಿ ವಿಭಕ್ತಿ. ಇವರೆಲ್ಲರೂ ಕೂಡ ಅಸ್ತವಾಗಿರಲಾಗಿ ಸೂರ್ಯ ಕಾಣಿಸ್ತಾ ಇಲ್ಲ. ಯಾವಾಗ? ರಾತ್ರಿ ಸಮಯದಲ್ಲಿ. ಚಂದ್ರನು ಕಾಣಿಸ್ತಾ ಇಲ್ಲ. ಯಾವಾಗ? ಅಮಾವಾಸ್ಯ ದಿವಸ. ಬೆಂಕಿಯೂ ಇಲ್ಲ. ಯಾವಾಗ? ರಾತ್ರಿ 12 ಗಂಟೆ ಸಮಯದಲ್ಲಿ. ಬೆಂಕಿ ಎಲ್ಲ ಆರ್ಪಿಡಿದ್ದಾರೆ. ಅಡಿಗೆ ಮಾಡಿದ್ದಾಯ್ತು, ಊಟವಾಯ್ತು, ಬೆಂಕಿ ಇಲ್ಲ. ವಾಕ್ಷು ಯಾರು ಮಾತಾಡ್ತಾ ಇಲ್ಲ, ಎಲ್ಲ ಮಲಗಿಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ರವಿ ಸೋಮ ಅಗ್ನಿ ವಾಕ್ ಇವರೆಲ್ಲರೂ ಕೂಡ ಅಸ್ತಂ ಇತೇಶು. ಇತೇಶು ಅಂತಂದ್ರೆ ಇಣ್ಗತೌ ಧಾತು. ಏತಿ ಇತಃ ಯಂತಿ
ಇತೇಶು ಗತೇಶು ಹೇಗಿದೆ ವ್ಯಾಕರಣ ಪ್ರಯೋಗ. ಇವರೆಲ್ಲರೂ ಕೂಡ ಅಸ್ತಂಗತರಾಗಿದ್ದಾರೆ, ಯಾರು ಇಲ್ಲ. ಅಮಾವಾಸ್ಯ ದಿವಸ ಮಳೆ ಬರ್ತಾ ಇದೆ. ರಾತ್ರಿ 1 ಗಂಟೆ ಸಮಯದಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲ, ಮಾತು ಇಲ್ಲ. ಈ ಒಂದು ಸಮಯದಲ್ಲಿ ಈ ಆತ್ಮನು ಚಿತ್ತ ಚೇಷ್ಟಿತಂ, ಚಿತ್ತ ಅಂತಃಕರಣದ, ಚಿತ್ತ ಮನಸ್ಸಿನ, ಚೇಷ್ಟಿತಂ ವ್ಯಾಪಾರಗಳನ್ನ ಭಾಸಯನ್ ಬೆಳಗುತ್ತಾ. ನನ್ನ ಮನಸ್ಸಿದೆ, ಮನಸ್ಸಿಗೆ ಸೂರ್ಯ ಬೇಡ, ಚಂದ್ರ ಬೇಡ, ಅಗ್ನಿ ಬೇಡ, ಯಾರು ಬೇಡ. ಮನಸ್ಸು ತಲ್ಪ ರಾತ್ರಿ 1 ಗಂಟೆ ಸಮಯದಲ್ಲಿ ಎಚ್ಚರವಾಗಿದ್ದಾರೆ. ನನ್ನ ಮನಸ್ಸಿದೆ. ಈ ಮನಸ್ಸಿನ ಚೇಷ್ಟಿತಂ, ನನ್ನ ಮನಸ್ಸು ಯೋಚನೆ ಮಾಡ್ತಾ ಇದೆ. ಏನಂತ? ಬ್ರಹ್ಮಸೂತ್ರ ಶಾಂಕರ ಭಾಷೆ ಓದಬೇಕು. ಜೂನ್ 22ನೇ ತಾರೀಕು ಪುಸ್ತಕವನ್ನ ಬಿಡುಗಡೆ ಮಾಡಬೇಕು. ಅದಕ್ಕೆ 4 ಜನ MA PhD ಮಾಡಿರುವಂತ ವಿದ್ವಾಂಸನ್ ಕರ್ಕೊಂಡ್ಬರ್ಬೇಕು. ಮನಸ್ಸು ಯೋಚನೆ ಮಾಡ್ತಾ ಇದೆ. ಇದಕ್ಕೆಲ್ಲ ಸದ್ಗುರುಗಳ ಅನುಗ್ರಹ ಬೇಕು. ನಾಳೆ ಬೆಳಿಗ್ಗೆ ಎದ್ ಕೂಡ್ಲೆ ಸ್ನಾನ ಮಾಡ್ಕೊಂಡು ಸಂಧ್ಯಾ ವಂದನೆ ಮಾಡುತ್ತಾ ಗುರು ಪೂಜೆ ಮಾಡಬೇಕು ಅಂತ ಮನಸ್ಸು ಚೇಷ್ಟಿತಂ. ಚೇಷ್ಟಿತ ಅಂದ್ರೆ ಮೆಂಟಲ್ ಮಾಡಿಫಿಕೇಶನ್ಸ್, ಮೆಂಟಲ್ ವೈಬ್ರೇಷನ್ಸ್, ಮೆಂಟಲ್ ಚೇಂಜಸ್. ಮನಸ್ಸಿನಲ್ಲಿ ಬೇಕಾದ ವ್ಯಾಪಾರ ಇದನ್ನೆಲ್ಲ ಭಾಸಯನ್, ಭಾದೀಪ್ತವ್, ಭಾತಿ ಹೊಳೆಯುತ್ತಾನೆ, ಭಾಸಯತೆ ಬೆಳಗುತ್ತಾನೆ. ಈ ಚಿತ್ತ ವೃತ್ತಿಗಳನ್ನೆಲ್ಲ ಬೆಳಗುತ್ತಾ ದೃಕ್ ಏವ ಪಶ್ಯತೀತಿ ದೃಕ್, ದೃಕ್ ಸ್ವರೂಪನಾಗಿಯೇ ಆಸ್ತೆ ಇದ್ದಾನೆ. ಯಾರು? ಅಹಂ. ಅಹಂ ಅನ್ನುವಂಥವನು ಪ್ರಮಾತ್ರವಾದ ಜೀವನಾಗಿ ಬಿಟ್ಟಿದ್ದರೆ ಉಪಾಧಿ ರಹಿತನಾಗಿರುವಾಗ ಇರ್ತಾ ಇರಲಿಲ್ಲ. ಸುಷುಪ್ತಿಯಲ್ಲಿ ಯಾವ ಉಪಾಧಿಗಳು ಇಲ್ಲ. ನಾನಿದ್ದೇನೆ. ಯಾವ ರೂಪದಿಂದ? ಸ್ವಯಂ ಜ್ಯೋತಿ ಸ್ವರೂಪದಿಂದ. ಹೇಗೆ ಗೊತ್ತು? ರವಿ, ಸೂರ್ಯ, ಅಗ್ನಿ, ವಾಕ್ಯಗಳು ಎಲ್ಲವೂ ಕೂಡ ಅಸ್ತಂ ಇತೇಶು ಅಸ್ತಮಾನವಾಗಿವೆ. ಯಾವುದು? ಎಲ್ಲ ಮುಳುಗೋಗಿವೆ. ಮುಳುಗೋಗಿದ್ರು ಕೂಡ ನಾನು ಎಲ್ಲವನ್ನು ಬೆಳಗ್ತಾ ಇದ್ದೇನಂತೆ. ಸ್ವಪ್ರಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಏನು ಉಪನಿಷತ್ತಿನ ಸಂದೇಶ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ಇವ. ಅಂತ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನೇ ನಾನು ಎನ್ನುವಂತಹದ್ದು ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯಕ್ಕೆ ತಾತ್ಪರ್ಯ. ಅರ್ಥ ಆಯ್ತಂದ್ರೆ ಈಗ ಇಲ್ಲಿ ರವಿ ಸೋಮಾಗ್ನಿ ವಾಕ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂತ ಒಂದು ವಾಕ್ಯ. ಅಸ್ತಮಿತಾದಿತ್ಯೆ ಅಸ್ತಮಿತೆ ಚಂದ್ರಮಸಿ ಅಸ್ತಮಿತೆ ಅಗ್ನೌ ಅಸ್ತಮಿತಾಯಾಂ ವಾಚಿ ಕಥಂ ಸ್ವಯಂ ಜ್ಯೋತಿ. ಜನಗಣ ಪ್ರಶ್ನೆ, ಯಾಜ್ಞವಲ್ಕ್ಯರ ಉತ್ತರ. ಯಾವುದರಿಲ್ಲ. ಸೂರ್ಯ ಬೆಳಗ್ತಾ ಮುಳುಗೋಗಿದ್ದಾನೆ, ನನಗೆಲ್ಲವೂ ಅರ್ಥವಾಗ್ತಾ ಇದೆ. ಯಾತರಿಂದ? ಚಂದ್ರನೂ ಇಲ್ಲ, ನಕ್ಷತ್ರಗಳು ಇಲ್ಲ, ವಾಕ್ಗೂ ಇಲ್ಲ, ಅಗ್ನಿ ಇಲ್ಲ. ಆದ್ರೂ ಕೂಡ ನಾನು ಎಲ್ಲವನ್ನು ಅರಿಯುತ್ತಿದ್ದೇನಲ್ಲ. ಯಾತರಿಂದ? ಆತ್ಮನೇವಾಸ್ಯ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪರ್ಯೇತಿ. ಬರುತ್ತೆ ಬೃಹದಾರಣ್ಯಕೋಪನಿಷತ್ತು ಬರುವಂತ ಒಂದು ಮಂತ್ರ. ಆತ್ಮನು ಯಾರ ಹಂಗಿನಿಂದಲೂ ಇಲ್ಲ. ಸೂರ್ಯನಿಗೆ ಜಂಭ, ನನ್ನಿಂದ ಪ್ರಪಂಚ. ನಾ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದೇನೆ. ನಾನು 1 ತಿಂಗಳು ಹುಟ್ಟಿ ಹೋಗ್ಬಿಟ್ರೆ ಪ್ರಪಂಚ ಎಲ್ಲ ನಾಶವಾಗತ್ತೆ ಅಂತ ತಿಳ್ಕೊಂಡಿದ್ದೇನೆ. ಅವನು ದಡ್ಡ.
ಸೂರ್ಯನಿಲ್ಲದೆ ಹೋದರೂ ಕೂಡ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನು ಸೂರ್ಯನನ್ನು ಬೆಳಗ್ತಾ ಇದ್ದ. ಸೂರ್ಯ ಬೆಳಗುತ್ತಿದ್ದ, ಸೂರ್ಯ ಮುಳುಗಿದ್ದಾನೆ ಎನ್ನುವುದನ್ನ ಬೆಳಗುವವನು ಯಾರು? ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮ. ಶ್ಲೋಕಕ್ಕೆ ಅರ್ಥ ಆಯ್ತಲ್ವೇ? ಏಷ ಆತ್ಮ, ಇವನೇ ಸಕಲ ಪ್ರಾಣಿಗಳಿಗೂ ಆತ್ಮನಾಗಿದ್ದಾನೆ, ಇವನೇ ನಿಜವಾದ ಸ್ವರೂಪ. ಏಷ ಸ್ವಯಂ ಜ್ಯೋತಿ, ಇವನೇ ಸ್ವಯಂ ಜ್ಯೋತಿ ಸ್ವರೂಪನಾದ. ಇಡೀ ಪ್ರಪಂಚವೇ ಮುಳುಗಿ ಹೋದರೂ ಕೂಡ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನಿಗೆ ಯಾವ ನಾಶವಿಲ್ಲ. ರವಿ, ಸೋಮ, ಅಗ್ನಿ, ಸೂರ್ಯ, ಚಂದ್ರ, ಅಗ್ನಿ, ವಾಗೀಂದ್ರಿಯ ಇವೆಲ್ಲರೂ ಕೂಡ ಅಷ್ಟಂ ಇತೇಷು ಅಷ್ಟಂ ಗತೇಷು ಅಷ್ಟವಾಗಲಾಗಿ ಏಕಃ ಏವ ಆತ್ಮ ಚಿತ್ತಚೇಷ್ಟಿತಂ ಅಂತಃಕರಣದ ಎಲ್ಲ ವ್ಯಾಪಾರಗಳನ್ನು ಭಾಸಯನ್ ಬೆಳಗುತ್ತಾ ಸ್ವಯಮೇವ ದೃಗೇವ ಅಸ್ತಿ, ತಾನೇ ತಾನಾಗಿ ದೃಕ್ ಸ್ವರೂಪನಾಗಿ ಆತ್ಮನು ಇದ್ದಾನೆ. ಇಂಥ ಆತ್ಮನನ್ನು ಅಹಂ ಶಬ್ದದಿಂದ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಈಗ ಗುರುಗಳ ವ್ಯಾಖ್ಯಾನ ಬರ್ತೇನೆ. ಏನು ಆನಂದ ಬ್ರಹ್ಮಾನಂದ. ಮನುಷ್ಯನು ಅನ್ನದಿಂದ ಬದುಕಿರುವುದಿಲ್ಲ, ಮತ್ಯಾದ್ದರಿಂದ ವೇದಾಂತ ಚಿಂತನೆಯಿಂದ ಅನ್ನುವುದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಜ್ವಲಂತ ಜೀವಂತ ಉದಾಹರಣೆ. ಓದ್ತೀನಿ. ಇದು ಸಂಸ್ಕೃತ ಗ್ರಂಥ, ಕ್ಲೇಶಾಪಹಾರಿಣಿ, ಪುಟ ಸಂಖ್ಯೆ 320, 41ನೇ ಶ್ಲೋಕ. ಏಷ ಆತ್ಮ ಸ್ವಯಂ ಜ್ಯೋತಿ ರವಿ ಸೋಮಾಗ್ನಿವಾಕ್ಷುಸಃ ಇತೇಶ್ವಸ್ತಂ ದೃಗೇ ವಾಸ್ತೆ ಭಾಸಯನ್ ಚಿತ್ತ ಚೇಷ್ಟಿತಂ. ತುಂಬಾ ಚೆನ್ನಾಗಿದೆ. ಒಂದು ಪುಟ ಬರೆದಿದ್ದಾರೆ, ಒಂದು ಶ್ಲೋಕಕ್ಕೆ ಒಂದು ಪುಟ. 39, 40, 41. ಅಹಮಃ ಪ್ರತ್ಯಗಾತ್ಮ ಲಕ್ಷ್ಯಾರ್ಥ. ಅಹಮಃ ಅಹಂ ತತ್ವಕ್ಕೆ, ಪ್ರತ್ಯಗಾತ್ಮನೆ ಲಕ್ಷ್ಯಾರ್ಥ ಎಂದು ಇನ್ನು ಹೇಳಿದ್ದಾಯ್ತು. ತತ್ ಕಥಮವಗಮ್ಯತೆ, ಹೇಗೆ ಗೊತ್ತಾಗುತ್ತಿದು? ಇತಿ ಪೃಚ್ಛತಿ. ತತ್ ಕಥಂ ಪುನರಿತಿ ಅತ್ರ ಅಹಂ ವ್ಯಾಜೇನ ಅಹಂಕಾರಂ ನಿಮಿತ್ತೀಕೃತ್ಯ ಪ್ರತ್ಯಗಾತ್ಮ ಬಬೋಧ ಈಶ್ವರ ಇತಿ ಕಥಮವಗಮ್ಯತೆ. ಅಹಂ ಅನ್ನುವಂತ ಶಬ್ದ ಇಟ್ಕೊಂಡು, ಅಹಂ ತತ್ವವನ್ನು ಇಟ್ಕೊಂಡು, ಅಹಂಕಾರವನ್ನ ನಿಮಿತ್ತ ಮಾಡಿಕೊಂಡು ಪ್ರತ್ಯಗಾತ್ಮನನ್ನ ತೀರಿಸಬೇಕೆಂದು ಶ್ರುತಿಗೆ ತಾತ್ಪರ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಗೊತ್ತಾಗುತ್ತೆ? ಅಥವಾ ಯೋಯಮಿತ್ಯಸ್ಮಿನ್ ವಾಕ್ಯಶೇಷೆ ಅಹಂ ಶೋಧನದ್ವಾರೇಣ ಪ್ರತ್ಯಗಾತ್ಮ ಬಬೋಧ ಈಶಿತಃ ಇತಿ ಕಥಮವಸೀಯತೆ. ಅಹಂ ಶಬ್ದವನ್ನು ಇಟ್ಕೊಂಡು ಅದರ ಮುಖಾಂತರ ಅಹಂ ಸ್ವರೂಪವನ್ನ ಶೋಧನೆ ಮಾಡುತ್ತಾ ಬಂದರೆ ಪ್ರತ್ಯಗಾತ್ಮನನ್ನೇ ತಿಳಿಸುತ್ತೇನೆ ಎನ್ನುವಂತ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆ. ಪ್ರಶ್ನೋತ್ತರತ್ವೇನ ಶ್ಲೋಕಂ ಅವತಾರಯಿತು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 88ನೇ ವರ್ಷದ ಯುವಕರು. ನೋಬಡಿ ಬಿಲೀವ್ಸ್. ಇದು ಪ್ರಪಂಚದ ಪ್ರಥಮ ಆಶ್ಚರ್ಯ, ಫಸ್ಟ್ ವಂಡರ್ ಆಫ್ ನನ್ನ ದೃಷ್ಟಿಯಲ್ಲಿ. ವೇದಾಂತ ಕ್ಷೇತ್ರದಲ್ಲಿ ಅದ್ಭುತವಾದ ಮೊಟ್ಟ ಮೊದಲನೇ ಆಶ್ಚರ್ಯವೇನಪ್ಪಾ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಂಸ್ಕೃತದಲ್ಲಿ ಸೊಗಸಾಗಿ ವ್ಯಾಖ್ಯಾ ಬರೆದಿದ್ದಾರೆ. ಕ್ಲೇಶಾಪಹರಣೆ ಅಂದ್ರೆ ಇದು ನಿಜವಾದ ಪ್ರಪ್ರಥಮ ಆಶ್ಚರ್ಯ. ಏಷಾತ್ಮ ಸ್ವಯಂ ಜ್ಯೋತಿ ಸಹ ರವಿ ಸೋಮಾಗ್ನಿ ವಾಕ್ಷು ಜ್ಯೋತಿಷ್ಯು ಅಸ್ತಮಿತೇಶು. ಸೂರ್ಯ ಚಂದ್ರ ಅಗ್ನಿ ವಾಕ್ಯಂಬುವಂತ ಜ್ಯೋತಿಗಳು ಅಸ್ತಮಿತೇಶು ಅಸ್ತಮಾನವಾಗಲಾಗಿ ಚಿತ್ತ ಚೇಷ್ಟಿತಂ ಚಿತ್ತದ ಚೇಷ್ಟಿತವನ್ನ ಚಿತ್ತ ಪ್ರಚಾರ ಜಾತಂ ಚಿತ್ತ ಪ್ರಚಾರದ ಸಮೂಹವನ್ನ ಸರ್ವಮಪಿ ಭಾಸಯನ್ ಎಲ್ಲವನ್ನು ಬೆಳಗ್ತಾ ಇದ್ದಾನಲ್ಲ
ಅವನೇ ಆತ್ಮ. ದೃಗೇವ ಸಾಕ್ಷ್ಯ ಸ್ವರೂಪ ಏವ ಇತಿ ವಚನಾತಿ, ಸಾಕ್ಷ್ಯ ಸ್ವರೂಪನೇ ಆಗಿದ್ದಾನೆ ಎನ್ನುವಂತ ಮಾತಿದೆ. ಇದ ಮುಕ್ತಂ ಭವತಿ. ಈಗ ಗುರುಗಳು ಇಷ್ಟು ಹೇಳಿದಾಗಾಯ್ತು. ಸುರೇಶ್ವರಾಚಾರ್ಯರ ಮಾತಿಗೆ ಎಷ್ಟು ತಾತ್ಪರ್ಯ. ಇದ ಮುಕ್ತಂ ಭವತಿ ಏನು? ಯೋ ಯಮಾತ್ಮ ಇತ್ಯತ್ರ ಬುದ್ಧ್ಯಾದಿ ಸಾಕ್ಷಿ ಪ್ರತ್ಯಗಾತ್ಮ ಏವ ವಿವಕ್ಷಿತ ಪ್ರತಿಪತ್ತವ್ಯ. ಯೋ ಯಮಾತ್ಮ ಅನ್ನುವಂತಹ ವಾಕ್ಯದಲ್ಲಿ ಆತ್ಮ ಶಬ್ದಕ್ಕೆ ಅಹಂ ಶಬ್ದದಿಂದ ಬುದ್ಧ್ಯಾದಿಗಳಿಗೆ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನನ್ನೇ ವಿವಕ್ಷಿತ ಅಂತ ತಿಳ್ಕೊಳ್ಬೇಕು. ಯಾಕೆ? ಪೂರ್ವೋತ್ತರ ಆಲೋಚನಾ, ಪೂರ್ವ ಉತ್ತರ, ಹಿಂದಿನ ಮುಂದಿನ ವಾಕ್ಯವನ್ನ ವಿಚಾರ ಮಾಡುವುದರಿಂದ ನಮಗೆ ತಿಳಿಯುತ್ತೆ. ಪೂರ್ವಸ್ಮಿನ್ ಗ್ರಂಥೆ ತಾವತ್ ಬರೀತಾರೆ ಗುರುಗಳು ನೋಡಿ. ಹಿಂದಿನ ಭಾಗದಲ್ಲಿ ಅಸ್ತಮಿತ ಆದಿತ್ಯೆ ಯಾಜ್ಞವಲ್ಕ್ಯ ಚಂದ್ರಮಸಿ ಅಸ್ತಮಿತೆ ಶಾಂತೆ ಅಗ್ನೌ ಶಾಂತಾಯಾಂ ವಾಚಿಂ ಕಿಂಜ್ಯೋತಿರೇವಾಯಂ ಪುರುಷ ಇತಿ ಪ್ರಶ್ನಸ್ಯ ಆತ್ಮೈವಾಸ್ಯ ಜ್ಯೋತಿರ್ಭವತಿ ಇತಿ ಆತ್ಮನೈವಾಯಂ ಜ್ಯೋತಿಷ ಆಸ್ತೆ ಪಲ್ಯಯತಿ ಕರ್ಮ ಕುರುತೆ ವಿಪಲ್ಯೇತಿ ಇತಿ ಭಗವಾನ್ ಯಾಜ್ಞವಲ್ಕ್ಯಃ ಉವಾಚ. ಏನು ಗುರುಗಳು ಜ್ಞಾನ ಬಿಡ್ತಾ ಇದ್ದಾರೆ. ಬಾಬಾ ಬಾಬಾ ಬಾ, ಇದು ಸಂಶೋಧನೆ. ಈ ಸಂದರ್ಭವನ್ನ ನೋಡಿದಾಗ ಜನಕರಾಜನು ಯಾಜ್ಞವಲ್ಕ್ಯ ಮಹರ್ಷಿಗಳನ್ನ ಕುರಿತು, ಗುರುಗಳೇ ಅಸ್ತಮಿತೆ ಆದಿತ್ಯೆ, ಅನ್ವಯ ಮಾಡ್ತಾರೆ. ಆದಿತ್ಯೆ ಅಸ್ತಮಿತೆ ಸತಿ, ಸೂರ್ಯನು ಮುಳುಗಿರಲಾಗಿ, ಚಂದ್ರಮಸಿ ಅಸ್ತಮಿತೆ, ಚಂದ್ರನು ಮುಳುಗಿರಲಾಗಿ, ಶಾಂತೆ ಅಗ್ನೌ, ಬೆಂಕಿಯು ಶಾಂತವಾಗಿರಲಾಗಿ, ಶಾಂತಾಯಾಂ ವಾಚಿ, ಮಾತು ಯಾರು ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ, ಹೀಗಿರಬೇಕಾದ್ರೆ ಕಿಂಜ್ಯೋತಿರೇವಾಯಂ ಪುರುಷ, ಅಯಂ ಪುರುಷ ಅಯಂ ಅಹಂ ಕಿಂಜ್ಯೋತಿ, ಕಿಂ ಜ್ಯೋತಿ ಯಸ್ಯ, ಯಾವುದನ್ನ ಜ್ಯೋತಿ ಉಳ್ಳವನಾಗಿದ್ದಾನೆ ಆ ಇವನನ್ನ ಬೆಳಗುತ್ತಿರುವಂತವನು ಯಾರು ಎಂದು ಪ್ರಶ್ನೆ ಮಾಡ್ತಾನೆ. ಇತಿ ಆ ಪ್ರಶ್ನೆ ಆತ್ಮೈವಾಸ್ಯ ಜ್ಯೋತಿರ್ಭವತಿ, ಇವನಿಗೆ ಆತ್ಮನೇ ಜ್ಯೋತಿಯಾಗಿದ್ದಾನೆ ಎಂದು ಯಾಜ್ಞವಲ್ಕ್ಯ ಮಹರ್ಷಿಗಳು ಉತ್ತರವನ್ನು ಕೊಡುತ್ತಾ ಹೇಳ್ತಾರೆ. ಆತ್ಮನೈವಾಯಂ ಜ್ಯೋತಿಷಂ, ಆತ್ಮನ ಜ್ಯೋತಿಯಿಂದಲೇ ಆಸ್ತೆ ಕುಳಿತಿದ್ದಾನೆ, ಪರಿಜಯತೆ ಓಡಾಡುತ್ತಾನೆ, ಕರ್ಮ ಕುರುತೆ ಕರ್ಮವನ್ನು ಮಾಡ್ತಾನೆ, ಸಂಚಾರ ಮಾಡ್ತಾನೆ ಎಂದು ಸರ್ವಭಾಷ್ಯಾಂತರ ಜ್ಯೋತಿಷಾಂ, ಎಲ್ಲ ಹೊರಗಿನ ಒಳಗಿನ ಬೆಳಕುಗಳಿಗೂ ಈ ಆತ್ಮನೇ ಅಸ್ತಮಯೇಪಿ, ಅಸ್ತಮಯವಾಗಿದ್ದರು ಆತ್ಮಜ್ಯೋತಿ ಸತ್ತಾಯ, ಆತ್ಮನೆಂಬ ಜ್ಯೋತಿಯ ಇರುವಿಕೆಯನ್ನೇ ತಿಳಿಸಿದ್ದೆ. ಇದು ಪ್ರಶ್ನ ಪ್ರತಿವಚನಾಭ್ಯಾಂ, ಜನಕರಾಜನ ಪ್ರಶ್ನೆ, ಯಾಜ್ಞವಲ್ಕ್ಯ ಮಹರ್ಷಿಯ ಉತ್ತರ, ಇದರಿಂದ ಗೊತ್ತಾಗ್ತಾ ಇದೆ. ವಾಗಾದಿ ಸರ್ವೇಂದ್ರಿಯ ಸಾಪೇಕ್ಷೇವ ಆತ್ಮ ನಿರ್ನಿನೀಶಿತಃ ಇತಿ ಗಮ್ಯತೆ. ನಿರ್ನಿನೀಶಿತಃ, ನಿರ್ಣೇತುಂ ಇಷ್ಟಃ, ನಿರ್ನಿನೀಶಿತಃ. ಸುರೇಶ್ವರಾಚಾರ್ಯರು ಬಬೋಧಯಿಷಿತಃ ಅಂತ ಹಾಕಿದ್ರು. ಹೌದಾ? ಎಲ್ಲಿ ನೋಡಿ, ಬಬೋಧಯಿಷಿತಃ. ಅದಕ್ಕೆ ಪ್ಯಾರಲಲ್ ಆಗಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವ ನಿರ್ನಿನೀಶಿತಃ, ನಿರ್ಣೇತುಂ ಇಷ್ಟ, ಈ ಭಾಗದಲ್ಲಿ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನೇ ನಮಗೆ ಪ್ರತ್ಯೇಗಾತ್ಮ, ಅವನೇ ಅಹಂ ಎನ್ನುವುದನ್ನ ನಿರ್ಣಯ ಮಾಡಬೇಕೆಂದು ಹೊರಟಿದೆ ಎನ್ನುವಂತಹದ್ದು ಶ್ಲೋಕದ ತಾತ್ಪರ್ಯ. ಇದಂ ಉಪಲಕ್ಷಣಂ, ಇದು ದೃಷ್ಟಾಂತಕ್ಕಾಗಿ. ಉತ್ತರತ್ರಾಪಿ ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ. ಸುಷುಪ್ತಿಯಲ್ಲಿಯೂ ಕೂಡ ಈ ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಎಂದು ದರ್ಶನಾತ್, ಕಾಣುತ್ತಿರುವುದರಿಂದಲೂ ಕೂಡ ಆತ್ಮನನ್ನ ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಎಂದು ತಿಳಿಸುವುದೇ ಪರಮ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಚಿತ್ತಶುದ್ಧಿ ಸಂಪನ್ನರಾಗಿ
ಸದ್ಗುರುಗಳಲ್ಲಿ ಅಪಾರವಾದ ಭಕ್ತಿಯುಳ್ಳವರ ನನ್ನ ಅನುಭವ. ಮುಮುಕ್ಷುಗಳಾಗಿಬಿಟ್ರೆ ಅಂಥವರಿಗೆ ವೇದಾಂತ ವಾಕ್ಯಾರ್ಥ ತಿಳಿಯುತ್ತೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥರಾಗಿ ಕೃತಕೃತ್ಯರೇ ಆಗಿಬಿಡ್ತಾರೆ ಅಂತ ತಿಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ಖಾನಿಲಾಜ್ಞಬ್ಧರಿತ್ಯಂತಂ ಸಟ್ಫಣೀವೋದ್ಯತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧಃ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ.
ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಭಂಡತನದ ಆಸೆಯನ್ನು ಬಿಡಲಾರೆಯ. ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಭಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ.